ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಆಲ್ಮೋಸ್ಟ್ ತುಂಬ ದಿನವೇ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ವಾರ ಗ್ಯಾಪ್ ತೊಗೊಂಡಿದ್ದೆ ಅಂತ ಅಂದ್ಕೊತೀನಿ. ಸೊ ಬಗಲ್ಗುಂಟೆಗೆ ಬಂದಿದ್ವಿ. ಇಲ್ಲಿ ನನಗೆ ತುಂಬ ಆಸೆ ಇತ್ತು, ಎಷ್ಟಿರುತ್ತೆ ಏನು ಕೇಳಿ ನೋಡೋಣ ಈ ಒಂದು ಫೋಟೋ ಫ್ರೇಮ್ ಪ್ರೈಸ್ ಎಲ್ಲಾನು ಅಂತ. ಸೊ ಹಾಗೆ ಇದನ್ನು ಕೇಳ್ಕೊಂಡು ಹೋಗ್ತಿದ್ವಿ. ಆಮೇಲೆ ಮನೆಗೆ ಹೋದ್ಮೇಲೆ ನಮ್ಮ ನೇಬರ್ ಆಂಟಿ ಅವ್ರ ಮಗಳು ಎಂಗೇಜ್ಮೆಂಟ್ ಇದೆ, ಒಂದು ಸ್ವಲ್ಪ ಮೆಹಂದಿ ಹಾಕ್ಕೊಟ್ಬಿಡ್ತೀಯಾ ಅಂತ ಕೇಳಿದ್ರು. ಸೊ ಮನೆಗೆ ಕಳಿಸ್ಕೊಡಿ ಆಂಟಿ, ಇಲ್ಲೇ ಹಾಕ್ಬಿಟ್ಟು ಕಳಿಸ್ತೀನಿ ಮನೆಗೆ ಅಂತ ಹೇಳಿದ್ದೆ. ಸೊ ಈ ಥರ ಹಾಕಿದ್ದೀನಿ ಮೆಹಂದಿ, ಯಾವ ರೀತಿ ಬಂದಿದೆ ಅಂತ ತಿಳಿಸಿ ಓಕೆನಾ. ನಾನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಅವ್ರು ಕಂಫರ್ಟಬಲ್ ಇರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಜಸ್ಟ್ ಒಂದು ಫೋಟೋ ತೊಗೊಂಡೆ ಅಷ್ಟೇ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ನನ್ನ ಸೈಟ್ ಹತ್ರ ಬಂದಿದ್ದೀನಿ. ನಾನು ಈ ಒಂದು ವ್ಲಾಗಲ್ಲಿ ಎಲ್ಲ ಏನೇನು ಸೈಟ್ ಹತ್ರ ಕೆಲಸಗಳು ನಡೆದಿದ್ದಾವೆ ಅದನ್ನೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸೈಟ್ ಹತ್ರ ಏನು ಕೆಲಸ ನಡೀತಾ ಇದೆ ಸದ್ಯಕ್ಕೆ, ಮೋಲ್ಡ್ ಆಯಿತಾ ಅಂತ ಕೇಳ್ತಾಯಿದ್ರಿ. ಇಲ್ಲ, ನಮ್ಮದೊಂದು ಸ್ವಲ್ಪ ಕೆಲಸ ಲೇಟಾಗಿ ನಡೀತಾ ಇದೆ. ಮೋಲ್ಡ್ ಆದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೋಲ್ಡ್ ದಿನ ಅಂತೂ ಖಂಡಿತ ವಿಡಿಯೋ ಮಾಡೇ ಮಾಡ್ತೀನಿ, ಬಿಕಾಸ್ ಅದನ್ನೆಲ್ಲ ನಾನು ಮೆಮೊರಿ ಸೇವ್ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ. ಸೊ ಹಾಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ತೀನಿ, ಆವಾಗ ವ್ಲಾಗ್ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಬಂದುಬಿಟ್ಟು ಇಲ್ಲಿ ಲಿಂಟ್ಲು ಕಾಂಕ್ರೀಟ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಬಂದಿದ್ದೆ ಬೆಳಗ್ಗೆ, ನಮ್ಮ ಪಪ್ಪ ಸರಿ ಅಲ್ಲೆಲ್ಲ ಏನು ಕೆಲಸ ನಡೀತಾ ಇದೆ ಹೋಗಿ ನೋಡ್ಕೊ, ಹಾಗೆಯೇ ಎಷ್ಟು ಸಜ್ಜೆ ಎಲ್ಲ ಬರಬೇಕು ಫಸ್ಟೇ ಹೇಳಬೇಕು ಅವ್ರಿಗೆ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ಸರಿ ಅಂತ ಅಂದ್ಕೊಂಡು ಬಂದೆ. ಹಾಗೆಯೇ ಇಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ ಅಲ್ಲ, ಹಾಗೆ ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆನೇ ಆಗಿಬಿಡುತ್ತೆ, ಒಂಥರ ಗೊತ್ತೇ ಆಗಲ್ಲ ದಿನ ಹೋಗೋದು. ಹಾಗೆಯೇ ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ, ಮೇಯ್ನ್ ರೀಸನ್ ಅಂತ ಅಂದರೆ ಒಂಥರ ಏನೋ ನನಗೆ ಮೂಡ್ ಇರಲಿಲ್ಲ. ಯಾವಾಗಲೂ ಮೊಬೈಲ್ ತೊಗೊಳ್ತಾ ಇದ್ದೆ, ಸರಿ ವ್ಲಾಗ್ ಮಾಡೋಣ ಇವತ್ತು, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಏನೋ ಒಂಥರ ಆಮೇಲೆ ಮೂಡೇ ಬರ್ತಾ ಇರಲಿಲ್ಲ, ಬೇಡ ಬಿಡು ಇವತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾಯಿದ್ದೆ. ಅದು ಏನಂತ ಗೊತ್ತಿಲ್ಲ, ಒಂಥರ ಫುಲ್ ಲೇಜಿನೆಸ್ ಅಂತ ಹೇಳ್ಬೋದು. ಹಾಗೆಯೇ ಇವಾಗ ಮನೆಗೆ ಬಂದರೆ ಮನೆ ಕೆಲಸ ಅದು ಇದು ಒಂಥರ ಸೇಮ್ ರೂಟೀನಲ್ಲೇ ಇದ್ದೀನಲ್ಲ ನಾನು, ಏನೂ ಚೇಂಜೇ ಆಗ್ತಾಯಿಲ್ವಲ್ಲ ನನ್ನ ಲೈಫಲ್ಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಸೈಟ್ ಹತ್ರ ಹೋದರೆ ಇನ್ನು ವಾಪಸ್ ಬರ್ತಾಯಿದ್ದಿದ್ದೆ ನಾನು ಒಂದು 6 ಗಂಟೆ 6:30 ಹಾಗೆ ಸೈಟಿಂದ ಮನೆಗೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಮನೇಲಿ ಅಡುಗೆ ಮಾಡು, ಬರೀ ಅದೇ ರೂಟೀನೇ ಒಂಥರ ಫಿಕ್ಸ್ ಆಗಿಬಿಟ್ಟಿತ್ತು. ಏನು ಚೇಂಜಸ್ಸೇ ಇಲ್ಲ, ಮತ್ತು ವ್ಲಾಗ್ ಮಾಡಿ ಏನು ಶೇರ್ ಮಾಡ್ಕೊಳ್ಳೋಣ ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಡ ಬಿಡು, ಒಂದು ಸ್ವಲ್ಪ ದಿನ ನಾನು ರೆಸ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ನನ್ನ ಒಂದು ರೂಟೀನ್ ಏನಿರುತ್ತೆ ನಾನೇ ಎಂಜಾಯ್ ಮಾಡೋಣ, ಒಂದು ಸ್ವಲ್ಪ ರೆಸ್ಟಲ್ಲಿ ಇರೋಣ. ಯಾಕೆ ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ನಾನು. ವ್ಲಾಗು, ಆಮೇಲೆ ಮನೆ ಹತ್ರ ಹೋಗಬೇಕು, ಅಲ್ಲಿ ಕೆಲಸ ನೋಡ್ಕೊಳ್ಬೇಕು ಅನ್ನೋದು ಭಾರಿ ತಲೆ ಕೆಟ್ಟೋಗ್ತಾಯಿತ್ತು ನನಗೆ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ನಾನೇ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಹಾಗೆಯೇ ಇವಾಗ ಅಲ್ಲಿ ಲಿಂಟ್ಲು ಕಾಂಕ್ರೀಟ್ ಎಲ್ಲ ಹಾಕ್ಕೊಳ್ತಾ ಇದ್ದಾರಲ್ವ, ಸೊ ಪಕ್ಕದ ಬಿಲ್ಡಿಂಗಲ್ಲಿ ಬಂದು ನಿಂತು ನೋಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ಕೆಳಗಡೆನೇ ನಿಂತು ಎಲ್ಲ ನೋಡ್ತಾ ಇದ್ದೆ, ಬಟ್ ಏನೋ ಅಷ್ಟು ಕಾಣಿಸ್ತಿರಲಿಲ್ಲ, ಏನು ಕೆಲಸ ನಡೀತಾ ಇದೆ ಅಂತ ನಾನು ನೋಡಬೇಕು ಅಂತ ನಮ್ಮ ಪಕ್ಕದ ಮನೆ ಆಂಟಿ ಬಿಲ್ಡಿಂಗಿಗೆ ಬಂದು ನೋಡ್ತಾ ಇದ್ದೀನಿ. ಸೊ ಆವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ಇವಾಗ ಇಲ್ಲಿ ಏನಂದರೆ ಸ್ಟೇರ್ ಕೇಸ್ಗೆಲ್ಲ ಇಲ್ಲಿ ಇದು ಕಾಂಕ್ರೀಟ್ನ ಹಾಕ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಮೋಲ್ಡ್ ಯಾವಾಗ ಅಂತ ಕೂಡ ಕೇಳ್ತಾ ಇದ್ವಿ ಒಂದಷ್ಟು ಜನ, ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಬಟ್ ಸದ್ಯಕ್ಕೆ ನಾನು ಎಲ್ಲದೂ ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ, ಬಟ್ ಶೇರ್ ಮಾಡ್ಕೊಳ್ತೀನಿ. ಮೋಲ್ಡ್ ಇನ್ನೂ ಫಿಕ್ಸ್ ಆಗಿಲ್ಲ ಯಾವಾಗ ಏನು ಅಂತ ಅಂದ್ಬಿಟ್ಟು, ಆದಷ್ಟು ಬೇಗನೆ ಆ ಒಂದು ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇದೆ. ಇವಾಗ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆ ಬರುತ್ತೆ, ಅಂದರೆ ಡೂಪ್ಲೆಕ್ಸ್ ಮನೆ ಬರುತ್ತೆ. ಸೊ ಎಷ್ಟು ಫ್ಲೋರು ಏನು ಅಂತೆಲ್ಲ ಕೇಳ್ತಾಯಿದ್ರಿ. ಡೂಪ್ಲೆಕ್ಸ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ 2 ಫ್ಲೋರ್ ಬರುತ್ತೆ. ಸೊ ಟೋಟಲಿ ಅವಾಗ 4 ಫ್ಲೋರ್ ಆಗುತ್ತೆ ಬಿಲ್ಡಿಂಗು. ಆಮೇಲೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಇನ್ನೂ ಫಿಕ್ಸ್ ಇಲ್ಲ, ನೋಡೋಣ. ಅದು ಎಂಡ್ ಆಫ್ ದಿ ಡೇ ಅಂದರೆ ಯಾವಾಗ ಆಗುತ್ತೆ ಆ ಥರ ನೋಡ್ಕೊಂಡು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಟೈಮ್ ಆಗಲೇ ಇವಾಗ 6:45 ಆಗ್ತಾಯಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಸೈಟ್ ಹತ್ರ ಹೋಗಬೇಕು, ಒಂದು ಸ್ವಲ್ಪ ಬಟ್ಟೆ ಕೂಡ ಇದೆ ಒಣಗಾಕಬೇಕು. ಸೊ ಹಾಗಾಗಿ ತೆಗ್ದಿಟ್ಟಿದ್ದೀನಿ. ನೆನೆ ನೈಟನ್ನೇ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ, ಬಿಕಾಸ್ ಬೆಳಗ್ಗೆ ವಾಶ್ ಮಾಡಿ ಒಣಗಾಕೋ ಅಷ್ಟೊತ್ತಿಗೆ ಸಂಜೆನೇ ಆಗೋಗ್ಬಿಡುತ್ತೆ. ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಹಾಗಾಗಿ ಇವಾಗ ತೊಗೊಂಡೋಗಿ ವಾಶ್ ಮಾಡಿರೋ ಬಟ್ಟೆನೆಲ್ಲ ಒಣಗಾಕ್ಬಿಟ್ಟು ಅದಾದಮೇಲೆ ಸೈಟ್ ಹತ್ರ ಹೋಗಬೇಕು. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆಯೇ ಇವತ್ತು ಸೈಟ್ ಹತ್ರ ಏನೆಲ್ಲ
ಕೆಲಸ ಆಗಿದೆ, ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನು ಕೂಡ ನಾನು ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ನಾನೊಂದು ಸ್ವಲ್ಪ ವಿಡಿಯೋನ ತೊಗೊಂಡು ಇಟ್ಕೊಂಡಿದ್ದೆ, ಬಟ್ ಮಧ್ಯದಲ್ಲಿ ಪವಿತ್ರನ ಮದುವೆ ವ್ಲಾಗ್ ಎಲ್ಲ ಬಂದಲ್ವ, ಆವಾಗ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಎಲ್ಲನೂ ಕೂಡ ಇವತ್ತಿನ ಈ ಒಂದು ವಿಡಿಯೋನಲ್ಲೇ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿ ಆಗಿದೆ, ಎಲ್ಲಿವರೆಗೂ ಏನು ಎಲ್ಲ ಕೆಲಸಗಳು ನಡೆದಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸೈಟ್ ಹತ್ರ ಬಂದಿದ್ದೀನಿ. ನಾನು ಪಾಪ ಇಬ್ಬರು ಕೂಡ ಬಂದ್ವಿ. ನಾನು ಒಬ್ಬಳೇ ಅಂತೂ ನಿಜ ಬರೋಲ್ಲ, ಯಾಕೆಂದರೆ ಕ್ಯೂರಿಂಗ್ ಒಬ್ಳ ಕೈಯಲ್ಲೇ ಮಾಡೋಕ್ಕಾಗಲ್ಲ. ಮತ್ತು ನನಗೆ ಈ ರೀತಿ ಎಲ್ಲ ಹತ್ತು ಮಾಡಬೇಕು ಅಂತ ಅಂದರೆ ನಿಜವಾಗ್ಲೂ ನನಗೊಂದು ಸ್ವಲ್ಪ ಭಯ ಇದೆ. ಹಾಗಾಗಿ ಪಪ್ಪನೂ ನನ್ನನ್ನೇನು ಬಿಡೋಲ್ಲ. ಸೊ ಅವರೇ ಹತ್ಬಿಟ್ಟು ಎಲ್ಲ ಕ್ಯೂರಿಂಗ್ ಎಲ್ಲ ಮಾಡ್ತಾರೆ. ನಾನು ತುಂಬ ಸರಿ ಹೇಳಿದ್ದೀನಿ, ಗ್ರೌಂಡ್ ಫ್ಲೋರ್ ಮೋಲ್ಡಿಂಗಲ್ಲೆಲ್ಲ ನಾನು ಪಪ್ಪ ಇಬ್ಬರು ಕೂಡ ಬರ್ತಾಯಿದ್ವಿ, ಅವಾಗೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ಪಪ್ಪ ಇದ್ದರೆ ಅವರೇ ಮಾಡ್ತಾರೆ. ಇನ್ನು ಸಂಜೆ ಬಂದರೆ ಜೀವನ್ ಮಾಡ್ತಾರೆ. ಮಧ್ಯಾಹ್ನ ನನ್ನ ತಮ್ಮನ ಜೊತೆ ಬರ್ತೀನಲ್ವ, ನನ್ನ ತಮ್ಮ ಮಾಡಿಕೊಡ್ತಾನೆ. ಈ ರೀತಿಯಾಗಿ ಆಗುತ್ತೆ ಹೇಗೋ. ಬಟ್ ಏನಂತ ಅಂದರೆ ನನಗೊಂದು ಸ್ವಲ್ಪ ಈ ರೀತಿ ಹೈಟ್ ಹೋಗ್ತಾ ಹೋಗ್ತಾ ಭಯ ಆಗ್ತಿದೆ ಅಂತ ಹೇಳ್ಬೋದು. ಏಕೆಂದರೆ ನನಗೊಂದು ಸ್ವಲ್ಪ ಮೆಟ್ಲತ್ತವಾಗೆಲ್ಲ ಏನೋ ಬ್ಯಾಲೆನ್ಸ್ ಇರೋದಿಲ್ಲ ಅಲ್ವಾ, ಅದು ಒಂದು ಸ್ವಲ್ಪ ಭಯ ಅಂತ ಅನಿಸುತ್ತೆ. ಸೊ ಈಗ ಸದ್ಯಕ್ಕೆ ಈ ರೀತಿಯಾಗಿ ಪಪ್ಪ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ. ನಾನಂತೂ ಪೈಪೆಲ್ಲ ಸರಿ ಮಾಡ್ಕೊಂಡು ನಿಂತಿರ್ತೀನಿ, ಬಿಕಾಸ್ ಅದು ಒಂದೊಂದು ಸರಿ ಟ್ವಿಸ್ಟ್ ಆಗಿಬಿಡುತ್ತೆ, ಆಮೇಲೆ ಸುಮ್ಮನೆ ಪಂಪ್ ಹತ್ರ ಓಪನ್ ಆಗಿಬಿಡುತ್ತೆ ಪೈಪು. ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಬಂದುಬಿಟ್ಟು ಸಬ್ಮರೀನ್ ಪಂಪ್ ಏನೋ ಅಂತ ಹೇಳ್ತಾರಲ್ವ, ಸೊ ಅದನ್ನು ನಾವು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ, ಮಾಡಬೇಕು. ಮಾಡಿದ್ರೆ ನಮಗೇನು ಇಲ್ಲಿ ಪಂಪ್ಗೆ ಎಲ್ಲ ಪ್ರಾಬ್ಲಮ್ ಆಗೋಲ್ಲ, ಅಂದರೆ ನೀರಿಗೇನು ಪ್ರಾಬ್ಲಮ್ ಆಗೋಲ್ಲ. ಆವಾಗ ಡೈರೆಕ್ಟ್ ಆನ್ ಮಾಡಿದ ತಕ್ಷಣ ನಮಗೆ ನೀರು ಬರುತ್ತೆ. ಬಟ್ ಇವಾಗ ಏನಂತ ಅಂದರೆ ನಮ್ಮ ನಾರ್ಮಲ್ ಪಂಪನ್ನೇ ಇಟ್ಟಿದ್ದೀವಿ, ಯಾಕಂದರೆ ಇಲ್ಲೊಂದು ಸ್ವಲ್ಪ ಎಲ್ಲ ಕಳ್ತನ ಮಾಡಿಬಿಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಸಂಪಿಗೆಲ್ಲ ಅದೊಂದು ಸ್ವಲ್ಪ ಸೇಫ್ಟಿ ಎಲ್ಲ ಮಾಡಿದರೆ ಆವಾಗ ಆ ಥರ ಪ್ರಾಬ್ಲಮ್ ಎಲ್ಲ ಏನೂ ಆಗೋದಿಲ್ಲ. ಸೊ ಸದ್ಯಕ್ಕೆ ಈ ರೀತಿಯಾಗಿ ಇದೆ. ಪಪ್ಪ ಎಲ್ಲ ಕ್ಯೂರಿಂಗ್ ಮಾಡ್ತಾಯಿದ್ರು, ನಾನು ಕೂಡ ನಿಂತು ನೋಡ್ಕೊತಾ ಇದ್ದೆ. ಹಾಗೆಯೇ ಅಲ್ಲಿ ಸೈಟ್ ಹತ್ರ ನಾನೊಂದು ಸ್ವಲ್ಪ ದಾಸವಾಳದ ಹೂವು ಆಮೇಲೆ ಎಲೆ ಎಲ್ಲ ಬೇಕು ಅಂತ ಕಿತ್ಕೊಂಡು ಬಂದಿದ್ದೆ. ಅಲ್ಲೇ ನಿಯರ್ ಬೈ ಇದೆ ನಮ್ಮ ಸೈಟ್ ಮುಂದೆನೇ. ಸೊ ಹಾಗಾಗಿ ಕಿತ್ಕೊಂಡು ಬಂದಿದ್ದೆ. ಇವಾಗೆಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಒಣಗಾಕೋಣ ಅಂತಂದ್ಬಿಟ್ಟು ಒಂದು ಬಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಏನಕ್ಕಿದು ಅಂದರೆ ಎಣ್ಣೆ ಮಾಡೋದಕ್ಕೆ ಮೇಯ್ನಾಗಿ. ನನಗೆ ತುಂಬ ಅಂದರೆ ತುಂಬ ಕೂದಲು ಡ್ರೈ ಆಗ್ತಾಯಿದೆ. ಸೊ ಹೀಗೇ ನಮ್ಮ ನೇಬರ್ ಒಬ್ಬರು ಹೇಳಿದರು, ಸ್ವಲ್ಪ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಎಣ್ಣೆ ರೆಡಿ ಮಾಡ್ಕೊ, ತುಂಬಾ ಚೆನ್ನಾಗಿರುತ್ತೆ, ನಿನಗೂ ಕೂಡ ಒಂದೊಳ್ಳೆ ಫೀಲ್ ಅನಿಸುತ್ತೆ ಅಂತ. ಸೊ ಹಾಗಾಗಿ ನಾನು ದಾಸವಾಳದ ಎಲೆ, ಆಮೇಲೆ ಮೆಂತ್ಯ, ಆಮೇಲೆ ಇದು ಏನು ಬರುತ್ತಲ್ವ ಕಲೋಂಜಿ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದು, ಅದಾದಮೇಲೆ ಈ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗಿದೆ. ಅದನ್ನು ಸೋರಿಸಿ ಇಟ್ಕೊಂಡು ಆಮೇಲೆ ನಾರ್ಮಲಿ ನಾವು ಯಾವಾಗ ಎಣ್ಣೆ ಯೂಸ್ ಮಾಡ್ತೀವಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ, ಅವಾಗ ಒಂದು ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಎಲ್ಲ ನಾನು ಇದೇ ರೀತಿಯಾಗೇ ಮಾಡ್ತಾಯಿದ್ದು. ಒಂದು ಸ್ವಲ್ಪ ಮಧ್ಯದಲ್ಲಿ ಅದೆಲ್ಲ ಇದನ್ನು ಬಿಟ್ಬಿಟ್ಟಿದ್ದೆ, ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಸೊ ಇನ್ಮೇಲಾದ್ರೂ ಸ್ವಲ್ಪ ಫಾಲೋ ಮಾಡೋಣ ಅಂತ, ಯಾಕಂದರೆ ತುಂಬ ಹೇರ್ ಫಾಲ್ ಆಗಿದೆ ನನಗಂತೂ. ಸೊ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ, ಇಷ್ಟೊಂದೆಲ್ಲ ಹೇರ್ ಫಾಲ್ ಆಗಿಬಿಟ್ಟು ಅದೇನೋ ಮೇಂಟೈನ್ ಮಾಡಿಲ್ಲ ಅಂತಂದರೆ ಆವಾಗ ನಮ್ಗೆ ಅನಿಸುತ್ತೆ ಇಲ್ಲ ನಾವು ಏನೋ ತಪ್ಪು ಮಾಡ್ತಾಯಿದ್ದೀವಿ, ಇಲ್ಲ ನಾವು ಫಾಲೋ ಮಾಡಬೇಕು ಅಂತ. ಸೊ ಹಾಗಾಗಿ ಅದನ್ನೆಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಡೇ ಜೀವನ್ ಆಫೀಸ್ಗೆ ಹೋಗೋವಾಗ ಟೈಮ್ ಆಗಲಿ 7 ಗಂಟೆ ಆಗಿತ್ತು, ಬಟ್ ಇನ್ನೂ ಬೆಳಗ್ಗೆನೇ ಆಗಿರಲಿಲ್ಲ. ಸೊ ತುಂಬಾ ಕತ್ಲೆ ಥರನೇ ಇತ್ತು. ಹೊರಗಡೆ ಬಂದು ನೋಡಿದೆ, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಒಂಥರ ಬೆಳಗ್ಗೆ ಎದ್ದು ಈ ರೀತಿಯಾಗಿ ನೋಡಿದಾಗ ಎಷ್ಟೋ ಮೈಂಡ್ ಪೀಸ್ ಅಂತ ಅನಿಸುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ಯೂಶ್ವಲಿ ಒಂದು 5:30 ಆ ಥರ ಎದ್ಬಿಟ್ಟಿರ್ತೀನಿ, ಬಿಕಾಸ್ ಜೀವನ್ ಆಫೀಸಿಗೆ ರೆಡಿ ಆಗ್ತಾ ಇರ್ತಾರೆ ಅಲ್ವಾ. ಸೊ ಅವರು ಕೂಡ ಸ್ನಾನ ಮಾಡಿ ರೆಡಿ ಆಗ್ತಾ ಇರ್ತಾಗ ನನಗೊಂಥರ ಸೌಂಡಿಗೆ ನಿದ್ದೆ ಬರೋಲ್ಲ. ಸೊ ಹಾಗಾಗಿ ಆವಾಗಲೇ ಎದ್ಬಿಟ್ಟು ಅವ್ರ ಜೊತೆ ಹೆಂಗೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀನಿ. ಸೊ ಇವಾಗ ನೆಕ್ಸ್ಟ್ ಡೇ ಬಂದು ಸೈಟ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇದು ಆ್ಯಕ್ಚುಲಾಗಿ ಸಂಡೇ ವ್ಲಾಗ್. ಇಬ್ಬರು ಅಪ್ಪ ಮಗ ಇವತ್ತೇನು ಕೆಲಸ ಇಲ್ಲ ಆರಾಮಾಗಿ ಈ ರೀತಿಯಾಗಿ ಆಟ ಆಡ್ಕೊಂಡಿದ್ದಾರೆ. ಸೈಟ್ ಹತ್ರ ಕೆಲಸ ಇದ್ದಾಗ ಯೂಶ್ವಲಿ ನಮ್ಮ ರೂಟೀನ್ ಈ ರೀತಿಯಾಗಿ ಇರೋದೇ ಇಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ ಆ ದಿನಗಳೆಲ್ಲ. ಏಕೆ ಅಂತ ಅಂದರೆ ಅವಾಗೆಲ್ಲ ಬಂದುಬಿಟ್ಟು ಸಂಡೇ ಬಂದರೆ ಸಾಕು, ನಾನು ಜೀವನ್ ಅಪ್ಪು 3 ಜನ ಕೂಡ ಆರಾಮಾಗಿ ಮನೆಯಲ್ಲಿ ಮೂವಿ ನೋಡಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಸೊ ಈ ರೀತಿಯಾಗೆಲ್ಲ ಇರ್ತಿತ್ತು. ಬಟ್ ಇವಾಗ
ಸೈಟ್ ಹತ್ರ ಕೆಲಸ ಇರುತ್ತೆ, ಸಂಡೇ ಹೊತ್ತೂ ಕೂಡ ಅಲ್ಲಿ ಹೋಗ್ಬಿಡ್ತೀವಿ. ಒಂಥರ ಏನೋ ಸಂಡೇ ಬಂದರೆ ಸಂಡೇ ಥರನೇ ಅನಿಸಲ್ಲ, ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಒಂಥರ ಒಂದೊಂದು ಟೈಮಲ್ಲಿ ಬೇಜಾರಾಗುತ್ತೆ, ಇದೆಲ್ಲ ದಿನಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ದಿನ ಮಾತ್ರ ಅಲ್ವಾ, ಆಮೇಲಿಂದ ಏನು ಆರಾಮಾಗಿರ್ತೀವಿ, ಇದೇ ರೀತಿಯಾಗೇ ನಮ್ಮ ರೂಟೀನೆಲ್ಲ ಇರುತ್ತೆ ಅಂತ ಅಂದ್ಕೊತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಇವತ್ತು ಸೈಟ್ ಹತ್ರ ಬೆಳಗ್ಗೆನೇ ಅಂದರೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ರು. ಆಮೇಲಿಂದ ನಾವು ಕೂಡ ಮನೆಗೆ ಬಂದು ಆಮೇಲೆ ನಮ್ಮ ರೂಟೀನ್ ಈ ರೀತಿಯಾಗಿತ್ತು. ಅವಾಗೇನು ನಾನು ವ್ಲಾಗ್ ಮಾಡ್ಕೊಳ್ಳಿಲ್ಲ ಜಾಸ್ತಿ ಏನು, ಜಸ್ಟ್ ನಾವು ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬರಬೇಕಾಗಿತ್ತು. ಸರಿ ಆಯಿತು ಅಂತ ಯಲಹಂಕಗೆ ಹೋಗಿದ್ವಿ. ಬಿಕಾಸ್ ಅಲ್ಲಿ ಡಿಮಾರ್ಟಲ್ಲಿ ನಾನು ಶಾಪಿಂಗ್ ಮಾಡಿ ಇವಾಗ ಎಲ್ಲಾದರೂ ಹೋಗಿ ಅಂದರೆ ದಿನಸಿ ಅಂಗಡಿನಲ್ಲಿ ಶಾಪಿಂಗ್ ಮಾಡಬೇಕಂತ ಅಂದರೆ ಅದೇನೋ ಒಂಥರ ಅಭ್ಯಾಸನೇ ಇಲ್ಲ, ಹೆಂಗೆ ಏನು ಅನ್ನೋ ಥರ ಅನಿಸ್ಬಿಡುತ್ತೆ. ಬಟ್ ಅಲ್ಲಿ ಡಿಮಾರ್ಟ್ಗೆ ಹೋದರೆ ನನಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ನೀಟಾಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಲ್ವಾ, ಅಷ್ಟೊಂದು ಏನೂ ಮಿಸ್ ಮಾಡಿದ್ದೀನಿ ಆ ಥರ ಎಲ್ಲ ಅನಿಸಲ್ಲ. ಸೊ ಹಾಗಾಗಿ ನಾನು ಸರಿ ಅಂತ ಯಲಹಂಕ ಡಿಮಾರ್ಟ್ಗೆ ಹೋದ್ವಿ. ಇವಾಗ ನಮ್ಮನೆ ನಿಯರೇನೆ ಡಿಮಾರ್ಟ್ ಓಪನ್ ಆಗ್ತಾಯಿದೆ ಹೆಸರುಘಟ್ಟ ಮೇನ್ ರೋಡಲ್ಲಿ. ಸೊ ನೆಕ್ಸ್ಟ್ ಎಲ್ಲ ಶಾಪಿಂಗ್ ಮಾಡಬೇಕಂತ ಅಂದರೆ ಅಲ್ಲೇ ಮನೆ ಹತ್ರನೇ ಮಾಡ್ಕೊಳ್ಬೋದು. ಈಗ ಸದ್ಯಕ್ಕೆ ಈ 1 ಮಂತ್ ಮಾತ್ರನೇ ನಾವು ಯಲಹಂಕಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ ನನ್ನ ತಂಗಿ ಕಾಲ್ ಮಾಡಿದ್ಲು, ಎಲ್ಲಿದೆಯಾ, ನಾನು ಮನೆಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ, ನನಗೂ ಕೂಡ ಗೊತ್ತಿಲ್ಲ, ಅವಳೇನು ಹೇಳಿರಲಿಲ್ಲ ನಾನು ಮನೆಗೆ ಬರ್ತಾಯಿದ್ದೀನಿ ಅಂತ. ಬಟ್ ತುಂಬಾ ಖುಷಿ ಆಯಿತು ನನಗಂತೂ, ಅವಳು ಬರ್ತಾಳೆ ಅಂದ್ರೆ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ಬಿಕಾಸ್ ತುಂಬ ದಿನ ಆದಮೇಲೆ ನೋಡ್ತೀವಿ ಅಲ್ಲ, ನಾವು ಫೀಲ್ ತುಂಬ ಚೆಂದ ಅನಿಸುತ್ತೆ ಅಲ್ವಾ. ಸೊ ಇವಾಗ ಟೈಮ್ ಆಗಲೇ 6:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 1 ವಾರ ಅಂತ ಅಂದ್ಕೊತೀನಿ ನಾನು ವ್ಲಾಗೇ ಮಾಡೋದಕ್ಕಾಗಲಿಲ್ಲ. ಆಮೇಲೆ 1-2-3 ಜನ ಬಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ, ಯಾಕೆ ವ್ಲಾಗ್ ಹಾಕ್ತಾಯಿಲ್ಲ, ರೆಗ್ಯುಲರಾಗಿ ಹಾಕಿ, ಡೈಲಿ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ ಅಂತ. ನನಗೆ ನಿಜವಾಗ್ಲೂ ಒಂಥರ ಇಂಟ್ರೆಸ್ಟೇ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಬಿಡು ಹೋಗಲಿ ಅಂತ ಅಂದ್ಕೊಂಡು ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ನೋ ಥರ ಪೋಸ್ಟ್ಪೋನ್ ಮಾಡಿಕೊಂಡೇ ಬಂದೆ. ಸೊ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆಯೇ ಮನೆಗೆ ಗ್ರಾಸರಿ ಎಲ್ಲ ತೊಗೊಂಬರ್ಬೇಕಾಗಿತ್ತು, ತುಂಬ ದಿನ ಆಗಿತ್ತು ತೊಗೊಂಡ್ಬಂದು, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಅಂತ ಅಂದ್ಕೊತೀನಿ. ಏನೂ ಕೂಡ ಗ್ರಾಸರೀಸ್ ತೊಗೊಂಬಂದೇ ಇರಲಿಲ್ಲ. ಅಂದರೆ ಡಿಮಾರ್ಟ್ಗೆ ಹೋಗಿ ಇಲ್ಲೇ ಏನಾದ್ರು ಬೇಕು ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತರಿಸ್ಕೊತಾ ಇದ್ದೆ ನನ್ನ ತಮ್ಮನ ಕೈಯಲ್ಲಿ, ಇಲ್ಲ ಜೀವನ ಕೈಯಲ್ಲಿ ಅಷ್ಟೇ. ಸೊ ಹಾಗೆ ಮೇಂಟೈನ್ ಆಗ್ತಾಯಿತ್ತು. ಇವತ್ತು ತುಂಬ ಅಂದರೆ ತುಂಬ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸುಮ್ಮನೆ ಇನ್ನು ನಾಳೆ ಅಂದ್ಕೊಂಡು ಕೂತ್ಕೊಂಡ್ರೆ ಇನ್ನು ಫ್ರೀ ಆಗೋದೇ ನೆಕ್ಸ್ಟ್ ವೀಕಲ್ಲಿ. ಸೊ ಹಾಗಾಗಿ ಸರಿ ಬನ್ನಿರಿ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಏನೆಲ್ಲ ಬೇಕೋ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೀನಿ. ಸೊ ನಮ್ಮ ಮನೆಗೆ ಏನಂತ ಅಂದರೆ ನಾನೇನು ಜಾಸ್ತಿ ಐಟಮ್ಸ್ ಎಲ್ಲ ಏನು ತೊಗೊಂಬರಲ್ಲ, ಕಾಳು ಅವೆಲ್ಲ ತಂದಿರ್ತೀನಿ, ಸ್ಟಾಕ್ ಇರುತ್ತೆ ಮನೆಯಲ್ಲಿ. ಬಟ್ ಏನಂದರೆ ಈ ಆಯಿಲು ಸೊ ಅಂಥದ್ದೆಲ್ಲ ತೊಗೊಂಬರ್ಬೇಕು. ಮತ್ತು ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ, ವಿಶಾಲ್ ಮಾರ್ಟಲ್ಲಿ ನಾನು ಐ ಥಿಂಕ್ 1 kg ಟೀ ಪೌಡರ್ ಅಂತ ಅಂದ್ಕೊತೀನಿ ನಾನು ಇಲ್ಲೇ ತೊಗೊಂಡು ಬಂದಿದ್ದೆ. ಸೊ ಅದೊಂದನ್ನು ಮಾತ್ರ ಹೋಗ್ಬಿಟ್ಟು ಇಲ್ಲೇ ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬರ್ತೀನಿ. ಹಾಗೆಯೇ ಶುಗರ್ ಕೂಡ ಅದನ್ನು ಇಲ್ಲೇ ತೊಗೊಂಬರ್ತೀನಿ, ಬಿಕಾಸ್ ಅದು ಆಫರ್ ಇತ್ತು. ಸೊ ಯಾಕೆ ಅದನ್ನು ಮಿಸ್ ಮಾಡ್ಕೊಬೇಕಲ್ವ ಅಂತ. ಸೊ ಇವಾಗ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗಬೇಕು. ನನ್ನ ತಂಗಿ ಬಂದಿದ್ದಾಳೆ, ಸೊ ಫೋನ್ ಮಾಡಿ ಕರೆದ್ಲು ಬಾ ಅಂತ. ಸೊ ಇವಾಗ ಹೋಗ್ತೀನಿ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು ಏನೆಲ್ಲ ಗ್ರಾಸರೀಸ್ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ಆಮೇಲೆ ತೆಗೆದಿಡ್ತೀನಿ. ಫಸ್ಟಿಗೆ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಆಮೇಲೆ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸೊ ಈಗ ಅಮ್ಮನ ಮನೆ ಹತ್ರ ಬಂದೆ. ನನ್ನ ತಂಗಿಯವರು ಮತ್ತು ಮಂಜೋರು ಇಬ್ಬರು ಕೂಡ ಬಂದಿದ್ದರು. ಬಟ್ ಏನಂದರೆ ಅವರಿಬ್ಬರು ಕೂಡ ಇವತ್ತು ನಾನ್ ವೆಜ್ ತಿನ್ನಲ್ಲ. ಅವ್ರ ಮನೆಯಲ್ಲಿ ಏನೋ ಪೂಜೆ ಮಾಡಿಸಿದ್ರು, ಅದೇನೋ ಮಂಡಲ ಅಂತ ಇರುತ್ತಲ್ವ. ಸೊ ಆ ರೀತಿಯಾಗಿ ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರು. ಮಮ್ಮಿ ಅದಕ್ಕೆ ಬಜ್ಜಿ ಮಾಡ್ತಾಯಿದ್ದಾರೆ. ಹಾಗೆಯೇ ಇವಾಗ ನಮಗೆ ಅಂತ ಮಮ್ಮಿ ಚಿಕನ್ ಮಾಡ್ತಾಯಿದ್ದಾರೆ. ಅವ್ರು ಹೋದ್ಮೇಲೆ ನಾವು ಊಟ ಮಾಡೋಣ ಅಂತ ಅಷ್ಟೇ. ಬಿಕಾಸ್ ಪೂಜೆ ಎಲ್ಲ ಮಾಡಿದಾಗ ಆ ರೀತಿ ಎಲ್ಲ ಮಾಡೋದು ಸರಿ ಇರೋಲ್ಲ, ಸುಮ್ಮನೆ ಅಂಟು ಮುಂಟು ಆಗುತ್ತೆ ಅಲ್ವಾ, ಅದೆಲ್ಲ ನಮಗೂ ಇಷ್ಟ ಆಗೋಲ್ಲ. ಸೊ ಈ ರೀತಿಯಾಗಿ ಅವ್ರು ಹೋದ್ಮೇಲೆ ನಾವು ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡೋದು. ಆಮೇಲೆ ಇವಾಗ ನಮ್ಮಮ್ಮ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದಾರೆ. ಮತ್ತು ನಾನು ಹಿಂದಿನ ದಿನ ತಾನೇ ನನ್ನ ತಂಗಿನ ನೆನೆಸ್ಕೊಂಡು ಅವಳ ಮದುವೆ ಫುಲ್ ಸೀರೀಸ್ನ ನೋಡ್ಕೊಂಡು ಕೂತಿದ್ದೆ. ಅಂದರೆ ದೀಪಶಾಸ್ತ್ರದಿಂದ ಹಿಡ್ದು ಮುಹೂರ್ತ ವ್ಲಾಗ್ ತನಕನೂ ಎಲ್ಲ ವಿಡಿಯೋಸ್ನೂ ನೋಡ್ಕೊಂಡು ಕೂತಿದ್ದೆ. ಏನೋ ಒಂಥರ ಇಷ್ಟು ಬೇಗ ಇಷ್ಟು ದಿನ ಆಗೋಯ್ತಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅದನ್ನೇ ಅವಳ ಹತ್ರನೂ ಹೇಳ್ತಾಯಿದ್ದೆ, ಅವಳು ಅದನ್ನೇ ಹೇಳ್ತಾಯಿದ್ಲು. ಇಲ್ಲ ಕಣೆ, ಕೋಇನ್ಸಿಡೆನ್ಸ್ ಆಗಿ ನಾನು ಕೂಡ ನೆನ್ನೆ ಮದುವೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು, ಚೆನ್ನಾಗಿದೆ ಅಲ್ವಾ ಅಂತ ಅಂತಿದ್ಲು. ಸೊ ಒಂಥರ ವ್ಲಾಗ್ ಅನ್ನೋದು ನಿಜವಾಗ್ಲೂ ಒಂದು
ಒಂದು ದಿನ ಒಂದು ಮೆಮೊರಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನನ್ನ ತಂಗಿ ಮದುವೆ ನಾವು ಸಡನ್ನಾಗಿ ನೆನಪಿಸ್ಕೊಳ್ಳೋಕ್ಕಾಗಲ್ಲ ಪಟ್ ಅಂತ ಹೆಂಗೆ ಮಾಡಿದ್ವಿ ಏನು ಮಾಡಿದ್ವಿ ಅಂತ. ಬಟ್ ಎಲ್ಲೋ ಒಂದಷ್ಟು ಮೂಮೆಂಟ್ಸ್ಗಳನ್ನ ನಾವು ಅದನ್ನು ನೀಟಾಗಿ ಶೂಟ್ ಮಾಡಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿರೋದು, ಹಾಗೆಯೇ ನಾವು ಒಂದು ಮೆಮೊರಿನ ಸೇವ್ ಮಾಡ್ಕೊಂಡಿರೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗೆಯೇ ಇವಾಗ ಮಂಜು ಅವರು ಮತ್ತು ರಾಣಿ ಇಬ್ಬರು ಕೂಡ ಊಟ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಹಾಗೆಯೇ ಟೈಮ್ ಕೂಡ ಆಗಿತ್ತು, ಟೈಮ್ ಆಗಲೇ ಒಂದು 8:30 ಹಾಗೆ. ಮತ್ತು ನಾನೇನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಿಲ್ಲ, ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಮಾತ್ರ ಕೊಡಿಸ್ಬೇಡ ಕಣೆ, ಅಪ್ಪಾಜಿಗೆ ಎಷ್ಟು ಹೇಳಿದ್ರು ತಗೊಂಡ್ಬಂದಿದ್ದೀನಿ. ಪ್ಲೇನ್ ಕಿಸ್ ಕೊಡು ಚಿಕ್ಕಿಗೆ, ಪ್ಲೇನ್ ಕಿಸ್ ಕೊಡು ಮಗನೆ, ಎಲ್ಲರಿಗೂ ಸೇರಿಸ್ಕೊಡು. ಬಾಯ್ 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 ಕೊಡು, ಫ್ರೆಂಡ್ ಕಿಸ್ ಕೊಡು ಮಗನೆ, ಎಲ್ಲರಿಗೂ ಸೇರಿಸ್ಕೊಡು, ಸಾಕು ಸಾಕು. ಬೈ ಬಾಯ್. ಸೊ ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಕ್ಕೆ ಅಂದರೆ ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ ಒಂದು ವಾರ ಅಂತ ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ತಲೆಗೆಲ್ಲ ನೀಟಾಗಿ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ. ಹಾಗೆಯೇ ನಿಮಗೆ ಗೊತ್ತೇ ಇದೆ, ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿದ್ದೆ. ಒಂದು ಸ್ವಲ್ಪ ನನಗೆ ಹೆಂಗೆ ಅನ್ನಿಸ್ತಾಯಿತ್ತು ಅಂದರೆ, ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತಲ್ಲ ಕೂದಲು, ತುಂಬ ಶಾರ್ಟಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾಯಿತ್ತು. ಇವಾಗ ವಿಡಿಯೋ ನೋಡುವಾಗ ಆ ರೀತಿಯಾಗಿ ಅನ್ನಿಸ್ತು. ಬಟ್ ಏನಂದರೆ ಒಂದು ಸ್ವಲ್ಪ ಕವ್ಲು ಹೊಡೆದಿತ್ತು. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಇನ್ನೇನು ಮಾಡೋಕ್ಕಾಗತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೂದಲೆಲ್ಲ ಬೆಳೆಸ್ಕೊಳ್ಳೋಣ ಇನ್ಮೇಲೆ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಉದುರೋಗ್ಬಿಟ್ಟಿದೆ, ಸಖತ್ತು ಉದುರ್ತಾ ಇದೆ ಕೂದಲು ಮಾತ್ರ. ಬಿಕಾಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ಹೋಗ್ತೀನಲ್ಲ, ಆ ಧೂಳಿಗೋ ಏನೋ ನನಗೆ ಆಗ್ತಾಯಿಲ್ಲ ಅಂತ ಅಂದ್ಕೊತೀನಿ. ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇರೋದು. ಅದು ಇವಾಗ ರೀಸೆಂಟಾಗಿ, ಅದು ನೀರು ಏನೋ ಚೇಂಜ್ ಆಗಿದೆ ಅದಕ್ಕೆ ಅಂತಲೂ ಅಲ್ಲ. ಬಿಕಾಸ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಆಗಿರೋದ್ರಿಂದ ನನಗೇನು ಫಸ್ಟಿಂದ ಆ ಥರ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಥರ ಇಲ್ಲ. ನನಗೆ ಅಮ್ಮನ ಮನೆಗೆ ಬಂದರೆ ಇನ್ಫ್ಯಾಕ್ಟ್ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಇವಾಗ ಅದೇನೋ ಇಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ಹೋಗೋದಕ್ಕೇನೋ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇರೋದು. ಇವಾಗ ನಾನು ಏನು ಎಣ್ಣೆ ಮಾಡಿ ಇಟ್ಕೊಂಡಿದ್ದೆ, ಅದೇ ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಲ್ಲ, ಅದೇ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೇರ್ ಆಯಿಲ್ನ ತೊಗೊಂಡು ನನ್ನ ಹೇರ್ ಲೆಂತಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ನಾನು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆನೇ ಒಂದು ಸ್ವಲ್ಪ ಸೈಟ್ ಹತ್ರ ಕೆಲಸ ಇತ್ತು, ಹಾಗಾಗಿ ಅಲ್ಲಿ ಸೈಟ್ ಹತ್ರ ಹೋಗಿ ಆಮೇಲೆ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಒಂದು ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಸೊ ಆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು, ಅಂದರೆ ಕೊಲಾಬ್ರೇಷನ್ ವಿಡಿಯೋನ, ಅದಾದಮೇಲೆ ಇವಾಗ ಸ್ನಾನ ಮಾಡಿ ಸೈಟ್ ಹತ್ರ ಹೋಗ್ಬೇಕಂತ ಅಂದ್ಬಿಟ್ಟು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಅವರ್ ಬಿಡ್ತೀನಿ ಅಷ್ಟೇ. ಇವಾಗೆಲ್ಲ ನಾನು ಜಾಸ್ತಿ ಹೊತ್ತು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಬಿಟ್ಟು ಆಮೇಲೆ ಸ್ನಾನ ಮಾಡೋ ಥರ ಟೈಮ್ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿದ್ದು 1 ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಹಾಗೆ ಎಣ್ಣೆ ಹಚ್ಚಿರೋ ಕೂದಲಿನಲ್ಲಿ ನನಗೆ ಹೊರಗಡೆ ಎಲ್ಲ ಹೋಗ್ಬೇಕಂದ್ರೆ ಅಷ್ಟು ಇಷ್ಟ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ಫಸ್ಟಿಂದನೂ ಅದೇ ರೀತಿಯಾಗಿ. ಬಟ್ ಈ ರೀತಿಯಾಗಿ ಮಾಡ್ಕೊಳ್ತೀನಿ. 1 ಅವರ್ ಬಿಟ್ಟರೆ ಸಾಕಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಒಂದೊಂದು ಸಲ ಅನಿಸ್ತಾ ಇರುತ್ತೆ ನನಗೆ, ಯಾವುದಾದ್ರೂ ಒಂದು ಹೇರ್ ಟ್ರೀಟ್ಮೆಂಟ್ ತೊಗೊಂಬಿಡೋಣ, ಅಟ್ಲೀಸ್ಟ್ ಪ್ರೋಟೀನ್ ಟ್ರೀಟ್ಮೆಂಟ್ ಈ ರೀತಿಯಾಗೆಲ್ಲ, ಆವಾಗ ಅಟ್ಲೀಸ್ಟ್ ಕೂದಲು ಏನಾದರೂ ಚೆನ್ನಾಗಿ ಬೆಳಿಬೋದೇನೋ ಅಂತಂದ್ಬಿಟ್ಟು. ಅದೇ ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಕೆಲವೊಮ್ಮೆ ಅನಿಸುತ್ತೆ ಈ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಥವಾ ಕೆರಾಟಿನ್ ಟ್ರೀಟ್ಮೆಂಟ್ ಏನಾದರೂ ಮಾಡಿಸೋಣ ಅಂತ. ನೋಡೋಣ, ಅದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ದೆನ್ ಅದಾದಮೇಲೆ ಒಂದು ಟ್ರೀಟ್ಮೆಂಟ್ನ ತೊಗೊಳ್ತೀನಿ. ಬಿಕಾಸ್ ತುಂಬ ಅಂದರೆ ತುಂಬ ಸಿಕ್ಕಾಗುತ್ತೆ ಕೂದಲು, ಮ್ಯಾನೇಜಬಲ್ ಥರ ಅನಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಅಂದ್ಕೊತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಹಾಗೆಯೇ ಟೈಮ್ ಆಗಲೇ 8 ಗಂಟೆ ಆಗಿದೆ. ಆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಮತ್ತು ಒಂದು ಸ್ವಲ್ಪ ಬಟ್ಟೆಗಳ ಕೆಲಸ ಇತ್ತು. ಹಿಂದಿನ ದಿನ ಮತ್ತು ಅದ್ರ ಹಿಂದಿನ ದಿನ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿರೋದನ್ನೆಲ್ಲ ತೊಗೊಂಬಂದು ಇಲ್ಲಿ ದಿವಾನ ಮೇಲೆ ಹಾಕಿದ್ದೆ. ಸೊ ಹೇಗಿದ್ರೂ ಇದನ್ನೆಲ್ಲ ಮರ್ಚಿ ಇಟ್ಬಿಡೋಣ, ಕಬೋರ್ಡ್ಗೆಲ್ಲ ಜೋಡಿಸ್ಬಿಡೋಣ.
ಈ ಒಂದು ಕೆಲಸನಾದರೂ ಮುಗಿಯುತ್ತೆ ಅಂತ ಅಂದ್ಕೊಂಡು ಇವಾಗ ಬಟ್ಟೆ ಮಡ್ಚೋದಕ್ಕೆ ಅಂತ ಬಂದೆ. ಸೊ ಅಪ್ಪು ಬಂದುಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಹಾಗೆಯೇ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡ್ತಾಯಿರ್ತಾನೆ, ಅವನಂತೂ ಸುಮ್ಮನೆ ಇರಲ್ಲ. ಸೊ ಇವಾಗ ಸದ್ಯಕ್ಕೆ ನಾನು ನನ್ನ ಒಂದು ಬಟ್ಟೆ ಮಡ್ಚೋ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ರಾಶಿ ಬಟ್ಟೆ ಇದೆ, ಆಲ್ಮೋಸ್ಟ್ ಟೈಮ್ ಆಗುತ್ತೆ 1 ಅವರ್ ಹಾಗೆ ಎಲ್ಲನೂ ಮಡ್ಚಿ ಎತ್ತಿಡಬೇಕು ಅಂತ ಅಂದರೆ. ಸೊ ಮುಗಿಸ್ಕೊಂಬಿಡ್ತೀನಿ. ಆಮೇಲೆ ನಮ್ಮ ಚಿಕ್ಕಮ್ಮ ಕೂಡ ಕಾಲ್ ಮಾಡಿದರು ಇವಾಗ. ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ಬೇಗ ಬೇಗ ಬಟ್ಟೆಗಳನ್ನ ಮಡ್ಚಿಟ್ಕೊಂಡೆ. ಬಿಕಾಸ್ ಇವತ್ತು ನಮ್ಮ ಅಜ್ಜಿ ಹಾಗೆಯೇ ನಮ್ಮ ಅತ್ತೆ ಮಗಳಿಬ್ಬರು ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮಂಗೆ ಫುಲ್ ಖುಷಿ, ಅವರಿಬ್ಬರು ಬರ್ತಾ ಇದ್ದಾರೆ ಅಂತ. ಅದರಲ್ಲೂ ಕೂಡ ಮೇಯ್ನಾಗಿ ಅಮ್ಮಂದಿರ ಮನೆಗೆ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸೊ ನಮ್ಮ ಅಜ್ಜಿ ಅಂತೂ ತುಂಬ ಅಂದರೆ ತುಂಬ ದಿನ ಆಗಿತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ, ಅಂದರೆ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬರ್ತಾ ಇದ್ದಾರೆ ಅಂತ ಅದನ್ನು ವಿಷಯ ತಿಳಿಸೋದಕ್ಕೆ ಅಂತ ಕಾಲ್ ಮಾಡಿದರು, ನೀನು ಕೂಡ ಬರೋಂಗಿದ್ರೆ ಬಾ ಅಂತ. ಬಟ್ ನನಗೆ ಇವಾಗಿರೋ ಸದ್ಯದ ಪರಿಸ್ಥಿತಿನಲ್ಲಿ ನಾನೇನಾದರೂ ಇಲ್ಲಿ ಮನೆ ಹತ್ರ ಕೆಲಸ ಬಿಟ್ಟು ಮೈಸೂರಿಗೆ ಹೋದೆ ಅಂದರೆ ನಮ್ಮಪ್ಪ ಏನಿಲ್ಲ ಫುಲ್ ಹಬ್ಬ ಮಾಡಿಬಿಡ್ತಾರೆ ನನಗೆ. ಸೊ ಅದನ್ನೇ ಹೇಳ್ತಾ ಇದ್ದೆ, ಈ ರೀತಿ ಇದೆ ಸದ್ಯಕ್ಕೆ. ಮೋಲ್ಡೆಲ್ಲ ಆದಮೇಲೆ ನೋಡ್ಬೋದಾಗಿತ್ತು, ಬಟ್ ಇವಾಗ ಸದ್ಯಕ್ಕಂತೂ ಬರೋಕ್ಕಾಗಲ್ಲ ಅಂತ. ಸೊ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ ನಮ್ಮ ಅಜ್ಜಿ ಏನಾದರೂ ಮೈಸೂರಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ನನಗೆ ಹೇಳೋರು, ನಾನು ಕೂಡ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಹೊರಡ್ತಾ ಇದ್ದೆ. ನನಗೇನು ಜೀವನ ಹೋಗ್ಬೇಡ ಆ ಥರ ಎಲ್ಲ ಏನು ಹೇಳಲ್ಲ, ಪಾಪ ಹೋಗ್ಬಿಟ್ಟು ಬಾರಮ್ಮ ನಿನ್ನ ಇಷ್ಟ ಅಂತ ಹೇಳ್ತಾರೆ ಅಷ್ಟೇ. ಬಟ್ ನನಗೆ ಈಗಿರೋ ಸದ್ಯದ ಇದರಲ್ಲಿ ಕೆಲಸದಲ್ಲಿ ನಾನೇನಾದರೂ ಹೋದರೆ ನಮ್ಮ ಅಪ್ಪನೇ ಬೈಯೋದು. ಜೀವನಂತೂ ಏನೂ ಹೇಳಲ್ಲ, ಅವರು ಇವತ್ತು ಹೋದ್ರೂ ಏನೂ ಅನ್ನಲ್ಲ, ಬೇಕಾದ್ರೆ ಮೋಳ್ ದಿನಾನೂ ಹೋದರೂ ಏನೂ ಅನ್ನಲ್ಲ ಅವರು. ಬಟ್ ನಮ್ಮ ಅಪ್ಪ ಮಾತ್ರ ಇಲ್ಲಿ ಮನೆ ಹತ್ರ ಕೆಲಸ ನೋಡೋದು ಬಿಟ್ಟು ಅಲ್ಲಿ ಹೋಗಿದ್ಯಾ ಅಂತ ಬೈತಾರೆ ಅಷ್ಟೇ. ಸೊ ಈ ರೀತಿಯಾಗಿರುತ್ತೆ. ಒಂದು ಸ್ವಲ್ಪ ನಮ್ಮ ಅಪ್ಪಂಗೆ ನಾನು ಎದುರುಕೊಂಡು ಇಲ್ಲಿ ಮನೆ ಹತ್ರ ಇರಬೇಕು. ಆಮೇಲೆ ನಮ್ಮ ಕೆಲಸನೂ ಕೂಡ ಇಂಪಾರ್ಟೆಂಟೇ ಅಲ್ವಾ. ಬಿಕಾಸ್ ಮೋಲ್ಡ್ ಅನ್ನೋದೇ ಹಾಗೆ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಆ ಟೈಮಲ್ಲಿ ಹಿಂದಿಂದೆ ಎಲ್ಲ ಕೆಲಸಗಾರರು ಕೂಡ ಬಂದು ಕೆಲಸಗಳು ಮಾಡ್ತಾ ಇರ್ತಾರೆ. ಅವ್ರಿಗೆ ಟೀ ಆಗಿರ್ಬೋದು ಅಥವಾ ಅವ್ರಿಗೇನಾದ್ರು ಡೌಟ್ ಇದ್ದರೆ ಎಲ್ಲಿ ಏನು ಬರಬೇಕು, ಡಿವಿಷನ್ಸ್ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ನಾವು ಮೋಲ್ಡ್ ಟೈಮಲ್ಲೇ ಹೇಳ್ಬಿಡ್ಬೇಕು. ಸೊ ಆವಾಗ ನಾನಿಲ್ಲ ಅಂದರೆ ಆಗಲ್ಲ. ಬಿಕಾಸ್ ಜೀವನ ನಿನ್ನಿಷ್ಟ ಅಂತ ಅವ್ರು ನನ್ನ ಇಷ್ಟನೇ ಹೇಳ್ತಿರ್ತಾರೆ ಬರೀ. ಅವರು ಒಂದು ಪ್ಲ್ಯಾನು ಅವರು ಶೇರ್ ಮಾಡ್ಕೊಳ್ಳಲ್ಲ. ನಿನ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ನೀನು ಮನೆ ಕಟ್ಟಿಸ್ಕೊ, ನನಗೇನೂ ತೊಂದರೆ ಇಲ್ಲ. ಏನಂದರೆ ನೀನು ನೀಟಾಗಿ ನೋಡ್ಕೊತೀಯ, ನನಗೆ ಅದ್ರ ಬಗ್ಗೆ ಏನು ವಿಷಯ ಅಷ್ಟಾಗಿ ಗೊತ್ತಿಲ್ಲ. ಸೊ ನಿನ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡು ಅಂತ ಹೇಳ್ತಿರ್ತಾರೆ. ಸೊ ನನಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತೊಗೊಂಡು ನಮ್ಮ ಮನೆ ಕನ್ಸ್ಟ್ರಕ್ಷನ್ನ ನೋಡ್ಕೊತಾ ಇದ್ದೀನಿ. ಬಿಕಾಸ್ ಇಲ್ಲಿ ಪಪ್ಪನೂ ಕೂಡ ಆಫೀಸ್ಗೆ ಹೊರಟೋಗ್ತಾರೆ, ಜೀವನ್ ಕೂಡ ಆಫೀಸ್ಗೆ ಹೊರಟೋಗ್ತಾರೆ. ಇನ್ನು ಬೆಳಗ್ಗೆಯಿಂದ ಸಂಜೆ ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಸೊ ನನಗೂ ಕೂಡ ಮನೆಯಲ್ಲಿದ್ದು ಅಲ್ಲಿ ಬಿಡು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾ ಇರ್ತಾರೆ ಅಂತ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕಾಗಲ್ಲ. ಸೊ ಬೆಳಗ್ಗೆ ಹೊತ್ತು 9 ಗಂಟೆ ಅಥವಾ 9:30 ಅಷ್ಟೊತ್ತಿಗೆ ಟೀ ಮಾಡಿಕೊಂಡು ಸೈಟ್ ಹತ್ರ ಹೋದರೆ ಇನ್ನು ಸಂಜೆನೇ ಬರೋದು ನಾನು. ಸೊ ಈ ರೀತಿಯಾಗಿ ಇರುತ್ತೆ. ಈಗ ಬೇಗ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ದೆನ್ ಅದಾದಮೇಲೆ ಒಂದು ಸ್ವಲ್ಪ ಬೇಗ ಸ್ನಾನ ಮಾಡಿಕೊಂಡು ಸೈಟ್ ಹತ್ರ ಹೋಗಬೇಕು, ಪೂಜೆ ಕೂಡ ಮಾಡಬೇಕು. ಸೊ ಆದರೆ ನಾನು ಬ್ಲಾಗ್ ಶೇರ್ ಮಾಡ್ಕೊಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಹೇಗಾಗುತ್ತೋ ಹಾಗೆ. ನನಗೆ ಅದೇ ಹೇಳಿಲ್ವಾ, ವ್ಲಾಗ್ ಮಾಡೋದಕ್ಕೇ ಒಂಥರ ಇಂಟ್ರೆಸ್ಟ್ ಇರಲಿಲ್ಲ, ಹೆಂಗಾಗುತ್ತೋ ಹಾಗೆ ವ್ಲಾಗ್ ಮಾಡಿದ್ದೀನಿ. ಒಂಥರ ನಿಜವಾಗ್ಲೂ ಲೇಸಿನೆಸ್ ಅನ್ನೋ ಥರ ಹೇಳ್ಬೋದು. ಇಷ್ಟೊಂದು ಲೇಸಿ ಆಗ್ಬಿಟ್ಟು ನಾನು ಅಂತ ನನಗೆ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ನನ್ನ ರೂಟೀನ್ ಇದೇ ರೀತಿಯಾಗೇ ಇದೆಯಲ್ಲ, ಸೇಮ್ ಆಗಿದೆಯಲ್ಲ, ಏನೂ ಚೇಂಜಸ್ ಇಲ್ವಲ್ಲ ಅನ್ನೋ ಥರ ನನಗೆ ನಾನೇ ಅಂದ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆಯೇನೋ ನನ್ನ ಲೈಫು. ಸೊ ನೋಡೋಣ, ಇನ್ನೂ ಸ್ವಲ್ಪ ದಿನ ಆಮೇಲೆ ಏನಾದರೂ ಚೇಂಜಸ್ ಆಗ್ಬೋದೇನೋ, ನೋಡೋಣ ಹೆಂಗಾಗುತ್ತೆ ಏನು ಅಂತ ಅಷ್ಟೇ. ಸೊ ಈಗ ಸ್ನಾನ ಮಾಡಿಕೊಂಡು ಇಲ್ಲಿ ಅಮ್ಮನ ಮನೆ ಹತ್ರ ಬಂದೆ. ಅಮ್ಮ ದೋಸೆ ಮಾಡಿದ್ದೀನಿ ಬಾ ಅಂತ ಹೇಳಿದ್ರು. ಇನ್ನೇನು ತಿಂಡಿ ಮಾಡ್ತೀಯ ಅಲ್ಲಿ ಸಪ್ರೇಟಾಗಿ ಅಂತ. ಹಾಗೆಯೇ ನನ್ನ ಮಗ ಡಾಲರ್ ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದಾನೆ. ಅವ್ನಿಗೆ ಗಣೇಶನ ಡಾಲರ್ ಹಾಕಿದ್ದೆ ಒಂದು ಕರಿದಾರಕ್ಕೆ ಕಟ್ಬಿಟ್ಟು, ಅದನ್ನೆಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಕೇಳ್ತಿದ್ದೆ. ಆ್ಯಕ್ಚುಲಾಗಿ ಅದು ಸಿಕ್ತು, ಮನೆಯಲ್ಲಿ ಕಸ ಗುಡಿಸೋವಾಗ ಸಿಕ್ತು. ಅದನ್ನು ತೆಗ್ದಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಏನೋ ಬಿಚ್ಕೊಂಡಿದೆ, ಕೊಂಡಿ ಥರದ್ದು. ಸೊ ಹಾಗಾಗಿ ಅದನ್ನು ಕೇಳ್ತಾ ಇದ್ದೆ, ಅವ್ನು ನೆನಪಿದ್ಯಾ ಏನು ಅಂತ. ಅವ್ನು ಅದೇ ಹೇಳ್ತಿದ್ದ, ಅಯ್ಯೋ ಕಳೆದೋಯ್ತು ಮಮ್ಮಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಆಮೇಲೆ ಇವಾಗ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅದೇ ನೋಡ್ತಾ ಇದ್ದೆ. ಅವ್ನಿಗೆ ಜಾಸ್ತಿ ಹೇರ್ ಗ್ರೋತ್ ಆಗಿಬಿಡುತ್ತೆ ಬೇಗನೆ. ಸೊ ಇವಾಗ ಇನ್ನೇನು ಬೇಡ, ಇನ್ನು ನೋಡೋಣ ಸಂಡೇ ಹಾಗೆ, ನೆಕ್ಸ್ಟ್ ಸಂಡೇ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಏನಂದರೆ ಸೆಂಟ್ರಿಂಗ್ ಎಲ್ಲ ಹೊಡಿತಾಯಿದ್ರು. ನನಗಲ್ಲಿ ಕೆಲಸ ನಡೀತಾ ಇದೆ, ಇವತ್ತು ಹೋಗಬೇಕು ಬೇಗ ಅಂತ ಏನಿರಲಿಲ್ಲ. ಯಾಕೆ ಅಂತ ಅಂದರೆ ಅಲ್ಲಿ ಸೆಂಟ್ರಿಂಗ್ ಹೊಡಿತಾ ಇದ್ದಾರಲ್ವ, ಅವ್ರು ಅದ್ರ ಪಾಡಿಗೆ ಅವ್ರು ಮಾಡ್ಕೊತಾರೆ. ಮತ್ತು ನಾವು ಅಲ್ಲಿ ಇಲ್ಲಿ ನಿಂತ್ಕೊಂಡು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಏನು ಹೋಗಿಲ್ಲ. ಒಂದು ಸ್ವಲ್ಪ ಲೇಟಾಗೇ ಹೋದೆ, ಒಂದು 11:30 ಹಾಗೆ.
ಹಾಗೆಯೇ ಇವಾಗ ನನ್ನ ಮಗನೂ ಕೂಡ ಕರ್ಕೊಂಡು ಬಂದೆ. ಅವನು ಅವ್ರ ಸುತ್ತಿಗೆನ ಈ ರೀತಿಯಾಗಿ ಬಚ್ಚಿಡ್ತಾ ಇದ್ದಾನೆ. ಸೊ ಅವನ ಬುದ್ಧಿ ನೋಡಿ ಯಾವ ರೀತಿಯಾಗಿ ಇದೆ, ಅವರು ಎತ್ಕೊಬೇಡ ಅಂತ ಅಂದ್ಬಿಟ್ಟು ಆವಾಗಲೇ ಗದ್ರು ಬಿಟ್ಟಿದ್ರು. ಸೊ ಹಾಗಾಗಿ ಅವ್ರು ಊಟಕ್ಕೆ ಅಂತ ಹೋದಾಗ ಅವ್ರ ಸುತ್ತಿಗೆನ ತೊಗೊಂಡು ಈ ರೀತಿಯಾಗಿ ಬಚ್ಚಿಡ್ತಾ ಇದ್ದಾನೆ. ಅದನ್ನು ಸ್ಯಾಂಡಲ್ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಅವ್ರು ಬಂದು ಹುಡುಕ್ಲಿ ಅಂತ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಅಪ್ಪು ಬೇಡ ಸುಮ್ಮನೆ ಮಗನೇ ಬೈತಾರೆ ಅವರು ಅಂತಂದರೆ, ನೋ ಮಮ್ಮಿ ಅಂತ ಒಂಥರ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ದ. ಸೊ ಸಣ್ಣ ಪುಟ್ಟ ಈ ರೀತಿಯಾಗೆಲ್ಲ ಏನಾದರೂ ಕ್ಯೂಟ್ನೆಸ್ ಆಗಿರುತ್ತೆ ಅಲ್ವಾ, ಅಂಥದ್ದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇಲ್ಲಿ ಸೈಟ್ ಹತ್ರ ಬಂದಾಗ ಏನಂತ ಅಂದರೆ, ಅಪ್ಪು ಒಂದು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಮಣ್ಣಲ್ಲೆಲ್ಲ ಆಟ ಆಡಬೇಕು ಅಂತೆಲ್ಲ ಇಷ್ಟಪಡ್ತಾನೆ, ಅಂದರೆ ಸ್ಯಾಂಡಲೆಲ್ಲ. ಬಟ್ ನನಗೇನಂದರೆ ಕೈಕಾಲೆಲ್ಲ ಹೊಡೆಯುತ್ತೆ, ಆಮೇಲೆ ಸುಮ್ಮನೆ ರಫ್ ಆಗುತ್ತೆ ಅಂತ ಸರಿ ಅಂತ ಕೆಳಗಡೆ ಕರ್ಕೊಂಡು ಹೋದರೆ ಅಲ್ಲಿ ಕೂಡ ಸ್ಯಾಂಡಲ್ ಆಟ ಆಡ್ತಾನೆ. ಅವನ ಚಿಂಟು ಏನಾದರೂ ಬಂದ ಅಂತಂದರೆ ಅವನ ಜೊತೆನೂ ಕೂಡ ಮನೆಗೆ ವಾಪಸ್ ಹೋಗಲ್ಲ. ನಾನೇ ಹೋಗಬೇಕು ಮನೆಗೆ, ನಾನು ಹೋದಾಗಲೇ ಕರ್ಕೊಂಡು ಹೋಗಬೇಕು ಅನ್ನೋ ಥರ ಅನ್ಕೊತಾ ಇರ್ತಾನೆ. ಸೊ ಈ ರೀತಿಯಾಗಿ ಹಾಗೆಯೇ ಇವಾಗ ಮೋಲ್ಡ್ ಹಾಕ್ಸೋದಕ್ಕೆ ಅಂತ ಅಂದ್ಬಿಟ್ಟು ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ದಾಗಿದೆ. ಆಲ್ಮೋಸ್ಟ್ ಅರ್ಧ ಕೆಲಸ ಆಗಿದೆ, ಇನ್ನೊಂದು ಅರ್ಧ ಇದೆ ಬಾಕಿ ಅಷ್ಟೇ. ಅದು ಕೂಡ ಇನ್ನೇನು ಸಂಜೆ ಅಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡುತ್ತೆ. ಮತ್ತು ಒಂದು ಸ್ವಲ್ಪ ಅಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ಅದೊಂದು ಕೆಲಸ ಬಾಕಿ ಇರುತ್ತೆ, ಅವರು ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಒಂದು ಸ್ವಲ್ಪ ಏನೋ ಶಾರ್ಟೇಜ್ ಇತ್ತಂತೆ ಅದು ಶೀಟ್ಸ್ ಎಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದು ಒಂದು 6 o'clockಗೆ ಬಂದು ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅಂತ ಕಂಬಿಯವರೆಲ್ಲ ಬಂದುಬಿಟ್ಟು ಕಂಬಿ ಎಲ್ಲ ಕಟ್ಕೊತಾರೆ. ಸೊ ಈ ರೀತಿಯಾಗಿ ಇರುತ್ತೆ. ಇವಾಗ ನೋಡಿರಿ, ಮೇಲ್ಗಡೆಯಿಂದ ತಗೊಂಡು ಕೆಳಗಡೆ ಕರ್ಕೊಂಡು ಬಂದರೆ ನನ್ನ ಮಗನ್ನ ಇಲ್ಲಿ ಸ್ಯಾಂಡಲ್ ಆಟ ಆಡ್ತಾಯಿದ್ದಾನೆ. ಅವ್ನಿಗದು ಏನೋ ಖುಷಿ, ಇಲ್ಲಿ ಬಂದು ಆಟ ಆಡಬೇಕು, ಓಡಾಡಬೇಕು ಅಂತ. ಮನೆಯಲ್ಲಂತೂ ಸುಮ್ಮನೆ ಇರಲ್ಲ. ಇವಾಗ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮಮ್ಮಿ ಸೈಟ್ ಹತ್ರ ಹೋಗ್ತಾರೆ ಅಲ್ವಾ ಅಂತ. ಸೊ ನನ್ನ ಜೊತೆ ಬರೋದಕ್ಕೆ ಇಷ್ಟಪಡ್ತಾನೆ. ಸೊ ಇಷ್ಟಿತ್ತು ಇವತ್ತಿನ ವ್ಲಾಗ್. ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಒಂಥರ ಲೇಸಿನೆಸ್ ವ್ಲಾಗ್ ಅಂತ ಹೇಳ್ಬೋದು, ಇದು ಕಂಪ್ಲೀಟಾಗಿ ಲೇಸಿ ವ್ಲಾಗ್ ಅಂತ. ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತೀನಿ ಇನ್ನು ಮುಂದೆ ವ್ಲಾಗ್ ಮಾಡ್ಕೊಳಕ್ಕಾದ್ರೆ ವ್ಲಾಗ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯೂಟ್ಯೂಬಲ್ಲಿ ವಿಡಿಯೋ ಹಾಕಲೇಬೇಕಂತ ಅಂದ್ಬಿಟ್ಟು ವ್ಲಾಗ್ ಮಾಡೋದಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.